ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ನಾನು ಸಮಾಜವಾದಿ, ನಾನು ಜಾತಿವಾದಿ ಅಲ್ಲ, ಕುಟುಂಬವಾದಿ ಅಲ್ಲ ಅಂತ ದೊಡ್ಡ ಭಾಷಣಗಳನ್ನು ಬಿಗಿತಾ ಇದ್ರು. ನಿನ್ನೆ ನನ್ನ ಮಗನ್ನೂ ಸ್ವಲ್ಪ ನೋಡ್ಕೊಳ್ರಿ ಅಂತ. ಇಷ್ಟು ದಿನ ಇವ್ರು ನೋಡ್ಕೊಂಡಿದ್ದಾಯ್ತು, ಈಗ ಇವ್ರ ಮಗನ್ನೂ ನೋಡ್ಕೊಬೇಕು. ನೆಕ್ಸ್ಟ್ ಅವ್ರು ಬಂದು ನನ್ನ ಮೊಮ್ಮಗನ್ನ ನೋಡ್ಕೊಳ್ರಿ ಅಂತ ಇನ್ನೊಂದು 6 ತಿಂಗಳಾದ್ಮೇಲೆ ನನ್ನ ಮೊಮ್ಮಗನ್ನೂ ನೋಡ್ಕೊಳ್ರಿ ಅಂತಂದ್ರೆ ರಾಜಕೀಯ ವ್ಯವಸ್ಥೆಯಲ್ಲಿ ಏನು ರಾಜರ ಆಡಳಿತನ ಇದು? ಹಿಂದೆ ರಾಜರೆಲ್ಲ ಹೇಳ್ತಾ ಇದ್ರು, ನಾನಾದ್ಮೇಲೆ ನನ್ನ ಮಗ ಉತ್ತರಾಧಿಕಾರಿ ಯುವರಾಜ ಅಂತೇಳಿ. ಈಗ ರಾಜ ಯುವರಾಜರ ಪಟ್ಟಾಭಿಷೇಕ ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ ಅವರು ಈ ರಾಜರ ಆಡಳಿತ ತೆಗೆದುಹಾಕಿ ವೋಟಿಂಗ್ ತಂದ್ರು, ಪ್ರಜಾಪ್ರಭುತ್ವವನ್ನು. ಆ ಅಂಬೇಡ್ಕರ್ ತತ್ವಕ್ಕೆ ಇವತ್ತು ಸಿದ್ದರಾಮಯ್ಯನವರು ತಿಲಾಂಜಲಿಯನ್ನ ಇಟ್ಟಿದ್ದಾರೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಬ್ಯಾಲೆಟ್ ಇಂದ ಗೆದ್ದು ಬರಬೇಕು. ಅದು ಬಿಟ್ಬಿಟ್ಟು ನನ್ನ ಮಗನ ಬೆಳೆಸಿ, ನನ್ನ ಮೊಮ್ಮಗನ ಬೆಳೆಸಿ ಅಂತ ಹೇಳಿದ್ರೆ ಇದು ಅಂಬೇಡ್ಕರ್ ಅವರ ಸಿದ್ಧಾಂತ ಏನಿದೆ ಅದಕ್ಕೆ ಅಪಚಾರ ಮಾಡ್ದಂಗೆ ಈ ರೀತಿ ಹೇಳಿಕೆಯನ್ನ ಸಿದ್ದರಾಮಯ್ಯನವರು ಕೊಟ್ಟಿರುವಂಥದ್ದು ಇವತ್ತು ನಿಜಕ್ಕೂ ಕರ್ನಾಟಕದ ರಾಜಕೀಯ ಒಂದು ಪರಿಸ್ಥಿತಿಯಲ್ಲಿ ನನಗಂತೂ ಆಶ್ಚರ್ಯ ತಂದಿದೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ.